ನಾನು ಸ್ಲಮ್ನಲ್ಲಿ ಬೆಳೆದಿದ್ದು. ನಾನು ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿದ್ದೆ. ನನ್ನ ಅಪ್ಪ ನಾನು 10ನೇ ತರಗತಿ ಓದಬೇಕಾದ್ರೆ ಸತ್ತೋದ್ರು. ನನ್ನ ಅಮ್ಮ ಮನೆ ಕೆಲಸ ಮಾಡಿ ನನ್ನ ಸಾಕ್ತಿದ್ರು. ಆದರೆ ನನ್ನ ಅಮ್ಮನಿಗೆ ತುಂಬ ಹುಷಾರಿಲ್ಲದಂಗಾಯಿತು. ಮತ್ತು ಏನು ಮಾಡೋದು ಅಂದ್ಕೊಂಡಿದ್ದೆ. ನಾನು ಓದೋದ್ರಲ್ಲಿ ತುಂಬ ಚುರುಕಾಗಿದ್ದೆ. ನಾನು ಸೆಕೆಂಡ್ ಪಿ ಯು ಸಿ ಓದಬೇಕಾದ್ರೆ ಅಮ್ಮನಿಗೆ ತುಂಬ ಹುಷಾರಿರ್ತಿರ್ಲಿಲ್ಲ. ಹಾಗೆ ಓದೋದನ್ನು ಸ್ವಲ್ಪ ಕಮ್ಮಿ ಮಾಡಿದೆ. ಅಮ್ಮನ ಸೇವೆಯಲ್ಲಿ ಮುಳುಗಿದ್ದೆ. ಹಾಗೆ ಓದೋದನ್ನು ಕಮ್ಮಿ ಮಾಡೋದ್ರಿಂದ ಸೆಕೆಂಡ್ ಪಿ ಯು ಸಿ ಫೇಲ್ ಆದೆ. ಮತ್ತು ಮನೆಯಲ್ಲಿ ತುಂಬ ಕಷ್ಟ ಮತ್ತು ಖರ್ಚು ಹೇಗೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಅಮ್ಮನಿಗೆ ಮೆಡಿಸನ್ಗೂ ಬೇಕಾಗಿತ್ತು. ನಮ್ಮ ಅಮ್ಮನಿಗೆ ಲಕ್ವ ಹೊಡೆದಿತ್ತು. ಸಂಬಂಧಿಕರು ಸ್ವಲ್ಪ ಹೆಲ್ಪ್ ಮಾಡಿದ್ದರಿಂದ ಆಗಲೇ ತೋರಿಸಿದ್ದಕ್ಕೆ ಸ್ವಲ್ಪ ಸ್ಟಡಿಯಾಗಿದ್ದರು. ಮತ್ತು ಕೆಲಸ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ನನಗೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಮತ್ತು ನನಗೆ ಆಸೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ. ಆದರೆ ಓದೋ ಇಲ್ಲ. ಆದರೆ ನನಗೆ ನಂಬಿಕೆ ಇತ್ತು. ನಾನು ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳಿದ್ರೆ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂತ. ನಾನು ಹೋಗಿ ಒಂದು ಕಂಪ್ನಿ ಮುಂದೆ ನಿಂತ್ಕೊಂಡೆ ಮತ್ತು ಅಲ್ಲಿಯ ಸರ್ ಬರೋ ತನಕ ಕಾಯ್ತಾ ಇದ್ದೆ. ಆದರೆ ಅಲ್ಲಿಯ ವಾಚ್ಮ್ಯಾನ್ ನಿಂತ್ಕೊಳ್ಳೋಕ್ಕೆ ಬಿಡ್ತಾನೇ ಇರಲಿಲ್ಲ. ನಾನು ಆ ಕಡೆ ನಿಂತಿದ್ದೆ ಮತ್ತು ಸರ್ ಬಂದ ತಕ್ಷಣ ಓಡಿ ಹೋದೆ. ಅವನು ತಡೆಯೋಕ್ಕೆ ಬಂದರೂ ನಾನು ಓಡಿ ಹೋದೆ. ಮತ್ತು ಅವರು ಏನಮ್ಮ ಅಂತ ಕೇಳಿದರು. ನಾನು ಸರ್ ಅದು ನನಗೆ ತುಂಬ ಕಷ್ಟ ಇದೆ ಮತ್ತು ನನ್ನ ಪರಿಸ್ಥಿತಿ ಬಗ್ಗೆ ಎಲ್ಲ ಹೇಳ್ಕೊಂಡೆ. ಮತ್ತು ನನಗೆ ಕೆಲಸ ಕೊಡಿ ಅಂತ ಕೇಳಿದೆ. ಆಗ ಸರ್ ಮೊದಲು ಹೋಗಮ್ಮ ಅಂತ ಹೇಳಿದ್ರು. ಮತ್ತು ನಾನು ಕಾಲು ಹಿಡ್ಕೊಂಡು ಆಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಎದ್ದೋಳು ನೀನು ಎಷ್ಟು ಓದಿದ್ದೀಯಾ ಅಂತ ಕೇಳಿದ್ರು. ನಾನು ಸೆಕೆಂಡ್ ಪಿ ಯು ಸಿ ಫೇಲ್ ಅಂದೆ ಮತ್ತು ಹೇಳಿದೆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ. ಹಾಗೆ ಅವರು ಹೇಳಿದರು ಆಯಿತು, ಆದರೆ ಯಾವತ್ತಾದರೂ ಒಂದಿನ ನೀನು ನಾನು ಕರಿತೀನಿ ಮತ್ತು ಒಂದು ಮಾತು ಹೇಳ್ತೀನಿ. ಆಗ ನೀನು ನಿರಾಕರಿಸಬಾರ್ದು, ಒಪ್ಕೋಬೇಕು. ಇದಕ್ಕೆ ಒಪ್ಕೊಂಡ್ರೆ ಮಾತ್ರ ನೀನು ನಾಳೆಯಿಂದ ಕೆಲಸಕ್ಕೆ ಬಾ ಅಂತ ಹೇಳಿದ್ರು. ನಾನು ಮೊದಲು ಯೋಚನೆ ಮಾಡಿದೆ ಮತ್ತು ನನಗೆ ಕೆಲಸದ ಅವಶ್ಯಕತೆ ತುಂಬ ಇತ್ತು. ಹಾಗೆ ಒಪ್ಕೊಂಡೆ. ಅವ್ರು ಮೊದಲು ನನಗೆ ಸ್ವಲ್ಪ ಹಣ ಕೊಟ್ಟರು ಮತ್ತು ಹೇಳಿದ್ರು ಮೊದಲು ಒಳ್ಳೆ ಬಟ್ಟೆ ತಗೋ ಮತ್ತು ಇಲ್ಲಿಯ ಹೆಣ್ಮಕ್ಳು ಥರ ನಾಳೆಯಿಂದ ರೆಡಿಯಾಗಿ ಬಾ ಅಂತ ಹೇಳಿ ಕಳಿಸಿದ್ರು. ನನಗೆ ತುಂಬ ಖುಷಿಯಾಯಿತು. ಮತ್ತು ಹೋಗ್ತಾ ಒಳ್ಳೆ ಬಟ್ಟೆ ತೆಗೆದೆ ಮತ್ತು ಮನೆಗೆ ಬೇಕಾಗೋದನ್ನು ಸ್ವಲ್ಪ ಸಾಮಾನು ತಗೊಂಡು ಹೋದೆ. ಮತ್ತು ನಾನು ಹೋಗಿ ಅಮ್ಮನಿಗೆ ಹೇಳಿದಾಗ ಅಮ್ಮನಿಗೆ ತುಂಬ ಖುಷಿಯಾಯಿತು. ಮತ್ತು ನಾನು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಮನೆ ಕೆಲಸ ಮಾಡಿ ಆಫೀಸ್ಗೆ ಹೋದೆ. ಅಲ್ಲಿ ಎಲ್ಲರೂ ನನ್ನನ್ನು ಒಂಥರ ನೋಡ್ತಾಯಿದ್ರು. ನಾನು ಕೇರ್ ಮಾಡಲಿಲ್ಲ. ಮತ್ತು ನನಗೆ ಕೆಲಸ ಹೇಳ್ಕೊಡೋದು ರವಿ ಹೇಳಿದರು. ಅವರು ಹೇಳ್ಕೊಡೋದನ್ನು ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೆ. ಹೀಗೆ ಒಂದು ತಿಂಗಳು ಕಳೀತು. ಅಮ್ಮ ಸ್ವಲ್ಪ ನಡೆಯೋದು ಮತ್ತು ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದು ಮಾಡ್ತಾಯಿದ್ರು. ನನಗೆ ಖುಷಿಯಾಯಿತು. ಮತ್ತು ಹೇಳ್ತಿದ್ರು ನಿನಗೆ ಒಳ್ಳೆ ಕಡೆಯಿಂದ ಸಂಬಂಧ ಬಂದರೆ ನಾನು ಮದುವೆ ಮಾಡಿಸ್ಬಿಡ್ತೀನಿ. ಇನ್ನು ನಾನು ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ ಹಾಗೆ ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ ಅಮ್ಮ ಮೊದಲು ಜಾಬಲ್ಲಿ ಸ್ವಲ್ಪ ಹಣ ಮಾಡಿ ನನಗೆ ಸ್ವಲ್ಪ ಆಭರಣ ತೆಗೆದು ಮತ್ತೆ ನೋಡೋಣ. ಮತ್ತು ಮದುವೆ ಆಗಿ ಹಾಗೆ ಹೋಗೋಕ್ಕಾಗುತ್ತಾ ಹೇಳು ನೀನೇ ಅಂತ ಹೇಳಿ ಇಬ್ಬರು ನಗಾಡ್ತಿದ್ವಿ. ಹಾಗೆ 2 ತಿಂಗಳು ಕಳೀತು. ಮತ್ತು ಸರ್ ಏನಕ್ಕೂ ನನ್ನ ಕರೀತಿರ್ಲಿಲ್ಲ. ಮತ್ತು ನಾನು ನನ್ನ ಪಾಡಿಗೆ ಇದ್ದೆ. ಒಂದಿನ ನಾನು ಆಫೀಸ್ನಲ್ಲಿ ಇದ್ದೆ. ಸರ್ ಆಫೀಸ್ಗೆ ರಜೆ ಹಾಕಿದ್ರು. ಮತ್ತು ಲ್ಯಾಂಡ್ಲೈನ್ಗೆ ಫೋನ್ ಬಂತು ಮತ್ತು ಸರ್ ಆಗಿದ್ದರು. ಮತ್ತು ಹೇಳಿದರು ನೀನು ನನ್ನ ಮನೆಗೆ ಬಾ, ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ. ನಾನು ಅಂತ ಹೇಳಿ ಹೋಗ್ತಿದ್ದೆ. ಮತ್ತು ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಹಾಗೆ ಮನೆಗೆ ಹೋದೆ. ಸರ್ ಹಾಲ್ನಲ್ಲಿ ಇದ್ದರು. ಮತ್ತು ಹೋದಾಗೆ ಹೇಳಿದರು ನಿನ್ನೆ ಜ್ಞಾಪಕ ಇದೆಯಲ್ವಾ ಅವತ್ತು ಒಂದು ಮಾತು ಕೊಟ್ಟಿದ್ದು ಅಂತ. ಆಗ ಸರ್ ಜ್ಞಾಪನ ಇದೆ ಅಂತ. ಆಗ ಹಾಗಾದರೆ ನನ್ನ ರೂಮ್ಗೆ ಬಾ ಅಂದರು. ನಾನು ಕೇಳಿದೆ ಸರ್ ಮೇಡಮ್ಗೆ ಹುಷಾರಿಲ್ವಾ ಅಂತ. ಹಾಗೇನಿಲ್ಲ ಮೊದಲು ರೂಮ್ಗೆ ನಡಿ ಅಂತ ಹೇಳಿದ್ರು. ನನಗೆ ಗಾಬರಿ ಆಯಿತು. ಮತ್ತು ಸರ್ ಯಾಕೆ? ನಾನು ಆ ಥರ ಹುಡುಗಿ ಅಲ್ಲ ಅಂತ. ಆಗ ನಾನು ನಿನ್ನ ಮಲ್ಕೊಳ್ಳೋಕ್ಕಲ್ಲ ಕರಿತಿರೋದು ಮತ್ತು ಅದು ನಿನಗೆ ಒಂದು ಮಾತು ಕೇಳಬೇಕು ಅಂತ ಹೇಳಿರಲಿಲ್ವಾ, ಅದು ಈಗ ಸರಿಯಾದ ಟೈಮ್ ಅಂತ ಹೇಳಿ ಬಾ ರೂಮ್ಗೆ ಹೋಗೋದಾ ಅಂತ ಕರ್ಕೊಂಡು ಹೋದರು. ಅಲ್ಲಿ ರೂಮ್ಗೆ ಹೋಗಿ ನೋಡಿದಾಗ ನಾನು ಅಲ್ಲೇ ಶಾಕಾಗಿ ನಿಂತಿದ್ದೆ. ಮತ್ತು ಸರ್ ಏನು ಸರ್ ಇದು? ಸರ್ ನನಗೆ ಭಯ ಆಗ್ತಾಯಿದೆ ಅಂತ. ಆಗ ಸರ್ ಹೇಳಿದರು ನಾನು ಕೋಪದಿಂದ ಇದ್ದೆ ಮತ್ತು ಅವಳು ನಾನು ರೆಡ್ ಹ್ಯಾಂಡಾಗಿ ಹಿಡಿದುಬಿಟ್ಲು. ಹಾಗೆ ನಾನು ಹೀಗೆ ಮಾಡಿದ್ದು. ನೀನು ನಾನು ಹೇಳ್ದಂಗೆ ಈಗ ಕೇಳಬೇಕು ಅಂತ. ಆಗ ಸರ್ ಈಗ ಏನಂತ ಗಾಬರಿಯಿಂದ ಮತ್ತು ಭಯದಿಂದ ಕೇಳ್ತಾ ಇದ್ದೆ. ಆಗ ಇದು ನೀನು ನಾನು ಮಾಡಿದ್ದು ಅಂತ ಒಪ್ಕೋಬೇಕು. ನಾನು ಇಲ್ಲ ಸರ್ ಹೇಗೆ ಒಪ್ಕೊಳ್ಳಿ ಅಂತ. ಆಗ ನೀನು ಇದನ್ನು ಒಪ್ಕೊಂಡ್ರೆ ನಾನು ನಿನಗೆ ಆಫೀಸ್ನಲ್ಲಿ ನಾನು ಅಸಿಸ್ಟೆಂಟ್ ಮಾಡ್ತೀನಿ ಮತ್ತು ಒಂದು ಫ್ಲ್ಯಾಟ್ ಕೊಡ್ತೀನಿ ಮತ್ತು ನಿನ್ನ ಮದುವೆ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಸರ್ ನೀವು ಮಾಡಿದ ತಪ್ಪನ್ನು ನಾನು ಹೇಗೆ ನನ್ನ ತಲೆಗೆ ಹಾಕ್ಕೊಳ್ಳಿ ಸರ್, ನಾನು ಒಪ್ಕೊಳ್ಳಲ್ಲ ಅಂತ. ಆಗ ಸರ್ ಹೇಳಿದರು ಹಾಗಾದರೆ ನನಗೆ ನಿನ್ನ ಹೀಗೂ ಒಪ್ಪಿಸ್ಬೋದು. ನೀನು ಒಪ್ಪಿಲ್ಲ ಅಂದರೆ ನಾನು ನಿನ್ನ ಕಳ್ಳತನ ಮಾಡೋಕ್ಕೆ ಬಂದು ನನ್ನ ಹೆಂಡತಿ ತಡೆಯೋಕ್ಕೆ ಬಂದಾಗ ನೀನು ಹೀಗೆ ಮಾಡಿರೋದು
ಮತ್ತು ನನ್ನ ಆಫೀಸ್ನಿಂದ ಎಷ್ಟೋ ಹಣ ಕಳ್ಳತನ ಆಗಿದ್ದು ಅದನ್ನು ನಿಮ್ಮ ಮನೆಯಲ್ಲಿ ಇದೆ ಅಂತ ನಿನಗೆ ಗೊತ್ತಿಲ್ಲದೆ ನಿಮ್ಮ ಮನೆಯಲ್ಲಿ ದುಡ್ಡು ಮಡಗಿಸಿ ನಿನ್ನ ಒಳಗಡೆ ಹಾಕಿಸ್ಬೋದು ಅಂತ ಹೇಳಿದ್ರು. ನನಗೆ ಭಯ ಆಯಿತು. ಮತ್ತು ನಾನು ಹೇಳಿದೆ, ಸರ್ ನಾನು ತಪ್ಪು ಒಪ್ಕೋತೀನಿ. ಒಳಗೆ ಹೋದರೆ ನನ್ನ ಅಮ್ಮ ಒಬ್ಬಳೇ ಮತ್ತು ಹುಷಾರಿಲ್ಲ ಅವ್ರಿಗೆ. ನಾನಿಲ್ಲ ಅಂದ್ರೆ ಅವಳನ್ನು ಯಾರು ನೋಡ್ಕೋತಾರೆ ಅಂತ ಹೇಳಿ ಅಳ್ತಾ ಇದ್ದೆ. ಆಗ ಸರ್ ಹೇಳಿದ್ರು, ಮೊದಲು ನೀನು ಒಪ್ಕೋ, ಮತ್ತು ನಾನು ನಿನ್ನ ಜಾಮೀನಿಂದ ಬಿಡಿಸಿ ನಾನು ಹೇಳ್ದಂಗೆ ಎಲ್ಲ ನಿನಗೆ ಕೊಡ್ತೀನಿ ಅಂತ. ನಾನು ಬೇರೆ ದಾರಿ ಇಲ್ಲದೆ ಒಪ್ಕೊಂಡೆ. ಮತ್ತು ಪೊಲೀಸ್ ಕರ್ಕೊಂಡು ಹೋದರು. ಮತ್ತು ನಾನು ಇದನ್ನು ನಾನೇ ಮಾಡಿದ್ದು ಅಂತ ಒಪ್ಕೊಂಡೆ. ಆದರೆ 1 ವಾರ ಆಯಿತು, 2 ವಾರ ಆಯಿತು. ಸರ್ ಬರಲೇ ಇಲ್ಲ ನನಗೆ ಜಾಮೀನು ಕೊಡ್ಸೋಕ್ಕೆ. ಮತ್ತು ಒಂದಿನ ಅಳುತ್ತಾ ಅಮ್ಮ ಬಂದರು. ಆಗ ನಾನು ಅಮ್ಮನ ಹತ್ರ ಕೇಳಿದೆ, ಸರ್ ಮನೆಗೆ ಹೋಗಿದ್ದ ಮತ್ತು ಆಗಿರೋ ಎಲ್ಲ ವಿಷಯ ಹೇಳ್ದ ಅಂತ. ಆಗ ಅಮ್ಮ, ಸರ್ ಮನೆಗೆ ಎಷ್ಟೋ ಸಲ ಹೋಗಿದ್ದೆ, ಆದರೆ ಅವ್ರು ನೀನೇ ಹೀಗೆ ಮಾಡಿದ್ದು, ನಾನು ಯಾವತ್ತೂ ಅವಳನ್ನು ಕ್ಷಮಿಸಲ್ಲ ಅಂತ ಹೇಳಿ ನನ್ನ ಬೈದು ಕಳಿಸಿದ್ರು ಅಂತ ಹೇಳಿ ಅಳ್ತಾಯಿದ್ರು. ನಾನು ಅಂದ್ಕೊಂಡೆ, ನಾನು ತಪ್ಪು ಮಾಡಿಬಿಟ್ನಾ ಅವರನ್ನು ನಂಬಿ, ಈಗ ಜೀವನ ಇಡೀ ಇಲ್ಲೇ ಕಳಿಬೇಕಾ ಅಂತ ಹೇಳಿ ಅಳ್ತಾ ಇದ್ದೆ. ಮತ್ತು 2 ದಿನ ಆದಮೇಲೆ ಅಲ್ಲಿಯ ಪೊಲೀಸ್ ಬಂದು, ನೀನು ನಿರಪರಾಧಿ ಸಾಬೀತಾಗಿದೆಯಾ, ಬಾ ನೀನು ಬಿಡುಗಡೆ ಆಗಿದೆಯಾ ಅಂತ ಹೇಳಿದ್ರು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಸರ್ ಹೇಳ್ದಂಗೆ ನಾನು ಬೇಲ್ ಕೊಡಿಸಿದ್ರು ಅಂತ. ಮತ್ತೆ ಮನೆಗೆ ಹೋದೆ. ಅಲ್ಲಿ ಎಲ್ಲರಿಗೂ ನನ್ನ ನೋಡಿ ಆಶ್ಚರ್ಯ. ಮತ್ತು ಅಮ್ಮ ನನ್ನ ತಪ್ಕೊಂಡು ಅಳ್ತಾಯಿದ್ರು. ಬೇಗ ಸ್ನಾನ ಮಾಡಿ ಸರ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೋದೆ. ಆದರೆ ಅಲ್ಲಿ ಪೊಲೀಸ್ ಇದ್ದರು ಮತ್ತು ಅವ್ರ ಮನೆಗೆ ಸೀಲ್ ಹಾಕಿದ್ರು. ನಾನು ಅಲ್ಲಿ ಕೇಳಿದಾಗ ಹೇಳಿದ್ರು, ಅವರನ್ನು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನನಗೆ ಏನಾಯಿತು ಯಾಕೆ ಅಂತ ಗೊತ್ತಾಗಲಿಲ್ಲ. ಮತ್ತು ಮಾರನೇ ದಿನ ನನ್ನ ಕೋರ್ಟ್ಗೆ ಕರೆದಿದ್ದರು. ನಾನು ಹೋದೆ. ಆಗ ಸರ್ ತಲೆ ಬಗ್ಗಿಸಿ ಅಲ್ಲಿ ನಿಂತಿದ್ದರು. ಮತ್ತು ಅಲ್ಲಿ ಲಾಯರ್ ಕೇಳಿದಾಗ ಸರ್ ಬಾಯ್ಬಿಟ್ರು. ಮತ್ತು ಹೇಳಿದರು, ನನ್ನ ಹೆಂಡತಿ ಸಾವಿಗೆ ನಾನೇ ಕಾರಣ. ನನ್ನ ಹೆಂಡತಿ ಒಂದು ಬಿಸ್ನೆಸ್ ಮ್ಯಾನ್, ನಾವು ಒಬ್ಬಳೇ ಮಗಳು. ಮತ್ತು ಅವರು ತುಂಬ ಶ್ರೀಮಂತರು, ಆದರೆ ಅವಳು ಅಷ್ಟು ಚೆನ್ನಾಗಿರಲಿಲ್ಲ. ಹಾಗೆ ನಾನು ಅವಳನ್ನು ನನ್ನ ಬುಟ್ಟಿಗೆ ಬೀಳಿಸಿ ಮದುವೆ ಆದೆ. ಹಾಗೆ 2-3 ವರ್ಷ ಆದಮೇಲೆ ಅವಳ ಅಪ್ಪ ಸತ್ತೋದ್ರು. ಮತ್ತು ಎಲ್ಲ ಆಸ್ತಿ ಅವಳ ಹೆಸರಲ್ಲಿತ್ತು. ಹಾಗೆ ಆ ಬಿಸ್ನೆಸ್ನ ನಾನೇ ನೋಡ್ಕೋತಿದ್ದೆ. ಮತ್ತು ನಾನು ತುಂಬ ಎಂಜಾಯಿಂದ ಇದ್ದೆ. ಹೀಗೆ ನನಗೆ ಒಂದು ಹುಡುಗಿ ಜೊತೆ ಅಫೇರ್ ಆಯಿತು. ಮತ್ತು ನಾನು ಅವಳಿಗೆ ಡೌಟ್ ಆಗ್ದಂಗೆ ನೋಡಿಕೊಂಡು ಇದ್ದೆ. ಆದರೆ ಅಲ್ಲಿಯ ಕೆಲಸದವಳು ನಮ್ಮನ್ನು ನೋಡಿ ಅವಳಿಗೆ ಹೇಳ್ಕೊಟ್ಟಿದ್ರು. ಮತ್ತು ಅವಳು ನಮ್ಮ ಮೇಲೆ ನಿಗಾ ಮಡಗಿದ್ಲು. ಅಷ್ಟರಲ್ಲಿ ಇವಳು ಸಿಕ್ಕಿದ್ಲು. ಮತ್ತು ನಾನು ಇದೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಮಡಗಿದ್ದೆ. ಹಾಗೆ ಇವಳಿಗೆ ಮೊದಲೇ ಕಂಡೀಷನ್ ಹಾಕಿದ್ದೆ. ನಾನು ಹೇಳಿದಾಗ ನೀನು ನನ್ನ ಮಾತು ಏನೇ ಇದ್ದರೂ ಕೇಳಬೇಕು ಅಂತ. ಹಾಗೆ ಅವಳು ಒಪ್ಕೊಂಡಿದ್ಲು. ಮತ್ತು ನನ್ನ ಹೆಂಡತಿ ನಮ್ಮನ್ನು ಹೋಟೆಲ್ನಲ್ಲಿ ನೋಡಿದ್ಲು. ಆದರೆ ಅವಳು ಏನು ರಿಯಾಕ್ಟ್ ಮಾಡಿರಲಿಲ್ಲ. ಒಂದು ದಿನ ನನ್ನ ಹತ್ರ ಹೇಳಿದ್ರು, ನಾನು ಮುಂಬೈಗೆ ಹೋಗಬೇಕು, 1 ವಾರ ಆದಮೇಲೆ ಬರೋದು ಅಂತ. ಹಾಗೆ ನಾನು ಅವಳು ಹೋಗಬೇಕಾದ್ರೆ ಬೇಜಾರಲ್ಲಿದ್ದ ಹಾಗೆ ಇದ್ದೆ. ಆದರೆ ಅವಳು ಹೋದ್ಮೇಲೆ ನಾನು ನನ್ನ ಗರ್ಲ್ಫ್ರೆಂಡ್ನ ಮನೆಗೆ ಕರೆಸ್ದೆ. ನಾನು ಅವಳು ರೂಮಲ್ಲಿದ್ದಾಗ ನಮ್ಮನ್ನು ರೆಡ್ ಹ್ಯಾಂಡಾಗಿ ಹಿಡಿದ್ಲು. ಮತ್ತು ಮಾತು ಬೆಳೀತು. ಮತ್ತು ನಾನು ಅವಳನ್ನು ಅಲ್ಲೇ ಕೊಂದು ಹಾಕಿದೆ. ಮತ್ತು ಇದೇ ಪೊಲೀಸ್ಗೆ ಗೊತ್ತಾದರೆ ಈ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಇವಳು ತಲೆಗೆ ಹಾಕಿದೆ. ಆದರೆ ನನಗೆ ಗೊತ್ತಿಲ್ಲ ನನ್ನ ಮನೇಲಿ ಅವಳು ಸೀಕ್ರೆಟಾಗಿ ಕ್ಯಾಮ್ರಾ ಮಡಗಿದ್ಲ ಅಂತ. ಅದು ಪೊಲೀಸ್ ಎಲ್ಲ ಸರ್ಚ್ ಮಾಡಬೇಕಾದ್ರೆ ಗೊತ್ತಾಯಿತು. ಮತ್ತು ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿತ್ತು. ಮತ್ತು ಎಲ್ಲ ಅವರಿಗೆ ಗೊತ್ತಾಯಿತು. ಮತ್ತು ನಾನು ನಿರಪರಾಧಿ ಅಂತ ಪ್ರೂವ್ ಆಯಿತು. ಮತ್ತು ಇದೆಲ್ಲ ಪೇಪರಲ್ಲೂ ಬಂದಿತ್ತು. ಮತ್ತು ಆಸ್ತಿ ಎಲ್ಲ ಆಶ್ರಮಕ್ಕೆ ಹೋಯಿತು. ಮತ್ತು ಸರ್ ಮತ್ತು ಅವ್ರ ಗರ್ಲ್ಫ್ರೆಂಡ್ನ ಜೈಲಿಗೆ ಹಾಕಿದ್ರು. ನಾನು ಹೇಗೋ ಆಫೀಸ್ ಕೆಲಸ ಕಲ್ತಿದ್ದೆ. ಹಾಗೆ ಮತ್ತೊಂದು ಆಫೀಸ್ಗೆ ಹೋಗಿ ಜಾಯಿನ್ ಆದೆ. ಮತ್ತು ನನಗೆ ಅಲ್ಲೇ ಒಬ್ಬ ಪ್ರೀತಿ ಮಾಡೋ ಹುಡುಗ ಸಿಕ್ಕಿದ್ದ. ಮತ್ತು ನಾವು ಮದುವೆ ಆದ್ವಿ. ಒಂದು ಫ್ಲ್ಯಾಟ್ ತೆಗೆದ್ವಿ. ಅಮ್ಮ ಮನೇಲಿರ್ತಾರೆ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಹಾಗೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.